ಸ್ನೇಹಿತರೆ, 7ನೇ ತರಗತಿಯಲ್ಲಿ ಸಸ್ಯಗಳ ಪೋಷಣೆ ಇರ್ಬೋದು, 10ನೇ ತರಗತಿಯಿಂದ ಜೀವನ ಕ್ರಿಯೆಗಳಿರ್ಬೋದು. ಸೊ ಈ ರೀತಿಯಾಗಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಈ NCERT ಟೆಕ್ಸ್ಟ್ ಬುಕ್ ಇರ್ಬೋದು, ಸುರುಳಿ ಆಕಾರದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ತರಗತಿಗಳು GKಗೆ ಅಥವಾ ಸಾಮಾನ್ಯ ವಿಜ್ಞಾನ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಪತ್ರಿಕೆ 1ಕ್ಕೆ ಹೆಲ್ಪ್ ಆಗುವಂತೆ ನಾನು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಸೊ ಇದು 2ನೇ ತರಗತಿ ಅಂತ ಹೇಳ್ತಾ, ಸೊ ಕಂಟಿನ್ಯೂ ವಿತ್ ಸ್ಪೆಸಿಫಿಕ್ ಟಾಪಿಕಿಂದ ಮಾಡಿ ಅಂಥೇಳಿ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಹೇಳಿದರು. ಸೊ ಹಾಗಾಗಿ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾನು ಕ್ಲಾಸಸ್ಸನ್ನು ಮಾಡೋದು, ನಿಮಗೆ ಕಂಟೆಂಟು ಚೆನ್ನಾಗಿ ಅರ್ಥ ಆಗುತ್ತೆ, ಜೊತೆಗೆ ಪರೀಕ್ಷೆಯ ದೃಷ್ಟಿಯಿಂದ ಇನ್ನಷ್ಟು ಉತ್ತಮವಾದ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಆಗೋದ್ರಿಂದ ನಿಮಗೆ ಈ ಎಲ್ಲ ಕ್ಲಾಸಸ್ಗಳು ಸಾಕಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಈವನ್ ಪೊಲೀಸ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂಥೇಳಿ ಒಬ್ಬರು ಸರ್ ಕಾಲ್ ಮಾಡಿ ಹೇಳಿದರು. ಎಸ್, ಕರೆಕ್ಟು, ನೀವು ನಾಲೆಡ್ಜ್ ಯಾವುದೇ ಕಾರಣಕ್ಕೂ ವೇಸ್ಟ್ ಅಂತೂ ಆಗೋದಿಲ್ಲ. ನೋಡ್ತಾ ಹೋಗಿ, ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನನಗಿಂತ ಮುಂಚೆ ಒಂದಷ್ಟು ಕಂಟೆಂಟ್ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಬಳಸುವಂಥ ವರ್ಣದ್ರವ್ಯ ಯಾವುದು ಅಂತ. ಮೊದಲಿಗೆ ನಾನು ಈ ದ್ಯುತಿಸಂಶ್ಲೇಷಣ ಕ್ರಿಯೆ ಅಂದರೆ ಏನು ಅಂತ ನಿಮಗೆ ಹೇಳಿಬಿಡ್ತೀನಿ. ಈಗ ಸಸ್ಯ ಅಂತ ನಾವು ಕನ್ಸಿಡರ್ ಮಾಡಿದರೆ, ಸಸ್ಯದ ಎಲೆಯನ್ನು ಒಂದು ಅಡಿಗೆ ಮನೆ ಅಂತ ಕರಿತೀವಿ. ಯಾಕೆ ಅಂದರೆ ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಿಂದ ತೆಗೆದುಕೊಂಡು ಭೂಮಿಯಲ್ಲಿ ಬರುವಂತಹ ನೀರು H2O ತಗೊಂಡು ಸೂರ್ಯನ ಬೆಳಕಿನಲ್ಲಿ, ಸೌರಶಕ್ತಿ ತುಂಬ ಇಂಪಾರ್ಟೆಂಟು, ಜೊತೆಗೆ ಕ್ಲೋರೋಫಿಲ್. ಸೊ ದ್ಯುತಿಸಂಶ್ಲೇಷಣ ಕ್ರಿಯೆ ಆದ ನಂತರ ಅಲ್ಲಿ ಸಸ್ಯಗಳಿಗೆ ಆಹಾರ ಉತ್ಪತ್ತಿಯಾಗುತ್ತೆ, ಜೊತೆಗೆ ನಮಗೆ ಆಮ್ಲಜನಕದ ಒಂದು ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ ನೀವು ನೆನಪಿಟ್ಕೊಳ್ಳಿ: ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಬಳಸುವಂಥ ವರ್ಣದ್ರವ್ಯ ಯಾವುದು ಅಂತ. ಸೊ ನಾನೀಗ ಆಲ್ರೆಡಿ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಪತ್ರಹರಿತ್ತು. ಓಕೆ, ಪತ್ರಹರಿತ್ತು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪತ್ರಹರಿತ್ತು ಸಸ್ಯದ ಎಲೆಗಳಲ್ಲಿರತಕ್ಕಂಥ ಹಸಿರು ವರ್ಣದ್ರವ್ಯ. ಇದು ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ನೀರು, ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಆಹಾರವನ್ನು ಅಂದರೆ ಗ್ಲೂಕೋಸನ್ನು ತಯಾರು ಮಾಡಿಟ್ಕೊಳ್ಳುತ್ತೆ. ಸಸ್ಯದ ಎಲ್ಲೆಲ್ಲಿ ಹಸಿರು ಭಾಗ ಇದೆ ಅಲ್ಲೆಲ್ಲವೂ ಕೂಡ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮಗೆ ಮುಂದಿನ ಪ್ರಶ್ನೆಗಳಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆಯೇ ಜವಾಬ್ದಾರಿಯಾಗಿದೆ? ಸಸ್ಯಗಳಲ್ಲಿ 2 ರೀತಿಯಾದ ಅಂಗಾಂಶಗಳನ್ನು ನೋಡ್ತೀವಿ, ಒಂದು ಝೈಲಮ್, ಮತ್ತೊಂದು ಫ್ಲೋಯಮ್. ಸೊ ಇದು ನೀವು ಇವಾಗ ನೆನ್ಪಿಟ್ಕೊಂಬಿಡಿ. ಈ ಕಂಟೆಂಟ್ ನಾನು ಈಗೇನು ತಿಳಿಸ್ಕೊಡ್ತಾ ಇದ್ದೀನಿ, ಇದನ್ನು ಯಾವಾಗಲೂ ಕೂಡ ಮರೆಯುವಂಥ ಒಂದು ಸಂದರ್ಭ ಇಟ್ಕೋಬೇಡಿ. ಯಾಕೆ ಅಂದರೆ ಈಗ ಸಸ್ಯದಲ್ಲಿ ಏನು ಎಲೆಗಳಲ್ಲಿ ತಯಾರಾದಂತಹ ಆಹಾರ ಏನು ಮಾಡುತ್ತೆ ಅಂತಂದರೆ, ಸಸ್ಯಗಳಿಗೆ ಮೊದಲು ನೀರಿನ ಒಂದು ಸಾಗಾಣಿಕೆ ಆಗುತ್ತೆ. ನೀರು ಬಂದು ಭೂಮಿಯಿಂದ ಮೇಲಕ್ಕೆ ಸಾಗಿಸತಕ್ಕಂತಹ ಒಂದು ಅಂಗಾಂಶ ಯಾವುದಪ್ಪ ಅಂತಂದರೆ ಅದು ಝೈಲಮ್ ಅಂಗಾಂಶ. ಓಕೆ, ನೀರಿನ ಸಾಗಾಣಿಕೆ ಆಗುವಂಥದ್ದು ಝೈಲಮ್ ಅಂಗಾಂಶದಲ್ಲಿ. ಆಹಾರ ಏನು ತಯಾರಾಗುತ್ತೆ, C6H12O6, ಇದು ಗ್ಲೂಕೋಸ್ನ ಸೂತ್ರ. ಈ ಆಹಾರ ತಯಾರಾದ ಮೇಲೆ ಈ ಆಹಾರವನ್ನು ಎಲ್ಲ ಕಡೆ ಸಪ್ಲೈ ಮಾಡುವಂಥದ್ದು ಫ್ಲೋಯಮ್ ಅಂಗಾಂಶ. ಓಕೆನಾ? ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ, ಆಹಾರ ಮತ್ತು ನೀರು ಸಾಗಾಣಿಕೆ ಆಗ್ತಕ್ಕಂಥದ್ದು ಬೇರಿನಿಂದ ಫ್ಲೋಯಮ್ ಅಂಗಾಂಶದಲ್ಲಿ. ಅದೇ ಆಹಾರ ಎಲ್ಲ ಭಾಗಗಳಿಗೆ ಹೋಗ್ತಕ್ಕಂಥದ್ದು ಫ್ಲೋಯಮ್ ಅಂಗಾಂಶದಲ್ಲಿ. ಓಕೆನಾ? ಈ ಝೈಲಮ್ ತಂದೆ ಆದರೆ ಫ್ಲೋಯಮ್ ತಾಯಿ ಅಂತ. ಅಡುಗೆ ಮನೆಯಿಂದ ಎಲ್ಲ ಆಹಾರವನ್ನು ಮನೆಯ ಮಂದಿಗೆಲ್ಲ ಬಡಿಸ್ತಾರಲ್ಲ, ಆ ರೀತಿ ಫ್ಲೋಯಮ್ ಕೆಲಸ ಮಾಡುತ್ತೆ. ಇಲ್ಲಿ ನೀರು ಮತ್ತು ಖನಿಜವನ್ನು ಸಾಗಾಣಿಕೆ ಮಾಡೋ ಜವಾಬ್ದಾರಿ ಯಾರ್ದು? ನಾನು ಆಗಲೇ ಹೇಳಿದಂಗೆ ಅದು ತಂದೆದು, ಝೈಲಮ್ ಅಂಗಾಂಶದ್ದು. ಸರಿಯಾದ ಉತ್ತರ ಏನು? ಝೈಲಮ್. ಸೊ ಇಲ್ಲಿ ಝೈಲಮ್ ಅಂಗಾಂಶವು ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಖನಿಜಗಳನ್ನು ಸಸ್ಯದ ಮೇಲ್ಭಾಗದ ಎಲೆಗಳಿಗೆ ತಲುಪಿಸುತ್ತದೆ. ಫ್ಲೋಯಮ್ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ನೆಕ್ಸ್ಟ್, ಗಾಳಿ ಇಲ್ಲದೆ ಉಸಿರಾಟ ನಡೆಸುವ ಈಸ್ಟ್ ಏನನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ, ಅನೇರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಅಂದರೆ ವಿತ್ ಆಕ್ಸಿಜನ್ನು, ಅನೇರೋಬಿಕ್ ಅಂದರೆ ವಿತೌಟ್ ಆಕ್ಸಿಜನ್ ಅಂತ. ಅನೇರೋಬಿಕ್ ರೆಸ್ಪಿರೇಷನ್ನಲ್ಲಿ ನಮಗೆ ಈಸ್ಟು ಏನನ್ನು ಬಿಡುಗಡೆ ಮಾಡುತ್ತೆ ಅಂತ ಕೇಳಿದರೆ, ಈ ಈಸ್ಟ್ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಎಥೆನಾಲ್ ತಯಾರಿಕೆಯಲ್ಲಿ ಬಳಸ್ತಾರೆ. ಅಂದರೆ ಹುದುಗುವಿಕೆ ಅಂತ ನಾವೇನು ಕರಿತೀವಿ. ನಿಮಗೆ ಆನ್ಸರ್ ಆಲ್ರೆಡಿ ಕಾಣಿಸ್ತಾ ಇದೆ. ಎಥೆನಾಲ್ ಅಂದರೆ ಈ ಸರಾಯಿ ತಯಾರು ಮಾಡೋದು, ಸ್ಪಿರಿಟ್ ತಯಾರು ಮಾಡುವಂಥದ್ದು. ಈ ಕಬ್ಬಿನ ಒಂದು ಫ್ಯಾಕ್ಟ್ರಿಯಲ್ಲಿ, ಸಕ್ಕರೆ ಕಾರ್ಖಾನೆಗಳಲ್ಲಿ ಉಳಿದಿರ್ತಕ್ಕಂತಹ ಒಂದು ಏನು ದ್ರವ ಇದೆ,
ಅದನ್ನು ಫರ್ಮೆಂಟೇಷನನ್ನು ಮಾಡ್ತಾರೆ. ಅದರಲ್ಲಿ ಈಸ್ಟ್ ಏನು ಮಾಡ್ತಾವೆ ಅಂದರೆ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಇದನ್ನು ನೀವು ನೆನಪಿಟ್ಕೊಳ್ಳಿ ಅನೇರೋಬಿಕ್ ರೆಸ್ಪಿರೇಷನಲ್ಲಿ, ರೈಟ್. ಸೊ ಇಲ್ಲಿ ಈಸ್ಟ್ ಏನನ್ನು ಬಿಡುಗಡೆ ಮಾಡುತ್ತದೆ ಅಂತಿದ್ರೆ ಅದಕ್ಕೆ ಡೀಟೇಲ್ ಆಗಿ ನೀವು ಉತ್ತರವನ್ನು ನೋಡ್ಬೋದು. ಈಸ್ಟ್ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಗ್ಲೂಕೋಸನ್ನು ವಿಭಜಿಸಿ ಆಲ್ಕೋಹಾಲ್, ಎಥೆನಾಲ್, ಅಂದರೆ ಈಗ ನಮಗೇನು ಸಕ್ಕರೆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಉಳಿದಿರುವಂಥದ್ದು ಗ್ಲೂಕೋಸ್ನ ಒಂದು ಬೈ ಪ್ರಾಡಕ್ಟು, ಅದನ್ನು ವಿಭಜನೆ ಮಾಡಿ ಆಲ್ಕೋಹಾಲ್, ನಾನು ಆಗಲೇ ಸರಾಯಿ ಅಂತ ವರ್ಡ್ ಯೂಸ್ ಮಾಡಿದೆ, ಬಟ್ ಅದು ಆಲ್ಕೋಹಾಲ್, ಎಥೆನಾಲ್ ಅಂತ ಕರಿತೀವಿ, ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ಎಥೆನಾಲನ್ನು ಅಲ್ಲಿ ಮತ್ತೆ ಅದನ್ನು ಸಂಸ್ಕರಣೆ ಮಾಡಿ ಭಾಳ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ. ಸೊ ಈ ಎಲ್ಲ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಅಂಥೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟು ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಸೊ ಪ್ರೋಟೀನ್ ಅಂತಕ್ಕಂಥದ್ದು ಎಲ್ಲಿಂದ ಜೀರ್ಣ ಆಗುತ್ತೆ? ಬಾಯಿಯ ಅನ್ನನಾಳ, ಜಠರ, ಸಣ್ಣ ಕರಳು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಜಠರ. ಪ್ರೋಟೀನ್ ಜೀರ್ಣ ಆಗ್ತಕ್ಕಂಥದ್ದು ಜಠರದಿಂದ, ಈ ಕಾರ್ಬೋಹೈಡ್ರೇಟು ಜೀರ್ಣ ಆಗ್ತಕ್ಕಂಥದ್ದು ಬಾಯಿಯಿಂದ. ಸೊ ಭಾಳ ಜನ ಸುಸ್ತಾಗಿ ಬಿದ್ದಿರ್ತಾರೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಯಿತು, ಸಕ್ಕರೆ ಅಂಶ ಕಡಿಮೆ ಆಗಿದೆ ಅಂದಾಗ, ಸುಸ್ತಾದಾಗ ಪ್ಲೇಯರ್ಸು ಅಥವಾ ಅಥ್ಲೆಟಿಕ್ಸ್ ಏನಿದ್ದಾರೆ ಅವರು ತುಂಬ ದೈಹಿಕವಾಗಿ ಶ್ರಮಪಟ್ಟಾಗ ಬಾಯಿಗೆ ಒಂಚೂರು ಗ್ಲೂಕೋಸ್ ಹಾಕಿದರೆ ಎನರ್ಜಿ ಬಂದು ಅವ್ರು ಕಂಡು ಬಿಡ್ತಾರೆ. ಅಂದರೆ ಅರ್ಥ ಇಷ್ಟೇ, ಗ್ಲೂಕೋಸ್ ಬಾಯಿಯಿಂದನೇ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೋಟೀನ್ ಹಂಗಲ್ಲ, ಜಠರಕ್ಕೆ ಹೋದ್ಮೇಲೆ ಅದರ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಎಲ್ಲೆಲ್ಲಿ ಏನೇನು ಅಂತ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಪ್ರೋಟೀನ್ ಬಂದು ಜಠರದಲ್ಲಿ ಜೀರ್ಣ ಆಗುತ್ತೆ. ಅದಕ್ಕೆ ಯಾರು ಕಾರಣ ಅಂದರೆ ಪೆಪ್ಸಿನ್ ಅಂತಕ್ಕಂಥ ಒಂದು ಅಂಶ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು, ಬರ್ಕೊಳ್ಳಿ. ಪೆಪ್ಸಿನ್ ಅಂತಕ್ಕಂಥ ಒಂದು ಕಿಣ್ವ ಏನು ಮಾಡುತ್ತೆ ಅಂತಂದರೆ ಪ್ರೋಟೀನನ್ನು ಜೀರ್ಣ ಆಗುವಂತೆ ಮಾಡುತ್ತೆ. ಸೊ ಈ ಪ್ರೋಟೀನ್ ಅಂತಕ್ಕಂಥದ್ದು ಈ ಕಾಳುಗಳಲ್ಲಿ ಈ ಶೇಂಗಾದಲ್ಲಿ ಅತಿ ಹೆಚ್ಚಾಗಿರುವಂಥದ್ದು, ಅಥವಾ ಈ ಯಾವುದೇ ಒಂದು ಸಿಪ್ಪೆ ಇರ್ತಕ್ಕಂಥ ಕಾಳುಗಳಲ್ಲಿರ್ತಕ್ಕಂಥದ್ದು ಪ್ರೋಟೀನ್ ಅಂಶ ಅಲ್ಲಿ ಭಾಳ ಹೇರಳವಾಗಿರುತ್ತೆ. ಇನ್ನು ಅದು ಬಿಟ್ಟರೆ ಮೊಟ್ಟೆಯ ಒಂದು ಬಿಳಿ ಪದರದಲ್ಲಿ ಕೂಡ ಇರುತ್ತೆ, ಆಲ್ಬ್ಯೂಮಿನ್ ಅಂತ ನಾವು ಕರಿತೀವಿ. ನಾನು ಆಗಲೇ ಹೇಳಿದಂಗೆ ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣ ಆಗುತ್ತೆ, ಆದರೆ ಪ್ರೋಟೀನ್ ಬಂದು ಜಠರದಲ್ಲಿ ಜೀರ್ಣ ಆಗುತ್ತೆ. ಅಲ್ಲಿ ಪ್ರೋಟೀನನ್ನು ಏನು ಮಾಡುತ್ತೆ, ವಿಭಜನೆ ಮಾಡಿ ನಮಗೆ ನಮ್ಮ ದೇಹಕ್ಕೆ ಏನು ಬೇಕು ಆ ಅಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪ್ರಶ್ನೆಗಳು ಬಂದಾಗ ನಾನು ನಿಮಗೆ ಬೇರೆ ಬೇರೆ ಕೊಬ್ಬಿನ ಆಮ್ಲಗಳು ಎಲ್ಲಿ ಜೀರ್ಣ ಆಗ್ತವೆ ಮತ್ತು ಯಾವ್ಯಾವ ಕಿಣ್ವಗಳು ಉತ್ಪತ್ತಿ ಆಗ್ತವೆ ಪ್ರಶ್ನೆ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಪೆಪ್ಸಿನ್ ಒಂದು ನೆನ್ಪಿಟ್ಕೊಳ್ಳಿ, ಪೆಪ್ಸಿ ಅಲ್ಲ ಪೆಪ್ಸಿನ್. ಓಕೆ, ನೆಕ್ಸ್ಟು ಪತ್ರರಂಧ್ರದ ಬಗ್ಗೆ ಒಂದು ಪ್ರಶ್ನೆ ಇದೆ, ಅದು ಸಸ್ಯಗಳಿಗೆ ಸಂಬಂಧಪಟ್ಟಂತೆ ನೋಡಿ. ಸಸ್ಯಗಳು ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಕಾರಣವಾಗುವಂಥ ಜೀವಕೋಶಗಳು, ಈ ಸ್ಟೊಮ್ಯಾಟ ಅಂತ ನಾವು ಕರಿತೀವಿ. ಸ್ಟೊಮ್ಯಾಟ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಈ ಪತ್ರರಂಧ್ರವನ್ನು ನಾವು ಎಲೆಗಳಲ್ಲಿ ಸಣ್ಣ ಸಣ್ಣ ಒಂದು ಭಾಗಗಳು ಅಂತ ಕರಿತೀವಿ. ಆ ಪತ್ರರಂಧ್ರಗಳು ಓಪನ್ ಆಗಬೇಕಾದ್ರೆ ಯಾರು ಪ್ರಮುಖವಾದಂತಹ ಜೀವಕೋಶಗಳು ಕೆಲಸ ಮಾಡ್ತವೆ ಅಂತಂದರೆ ಎಪಿಡರ್ಮಲ್ ಜೀವಕೋಶಗಳು, ರಕ್ಷಣಾ ಕೋಶಗಳು, ಝೈಲಮ್ ಜೀವಕೋಶಗಳು, ಮೀಸೋಫಿಲ್ ಜೀವಕೋಶಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದು ಈ ಗಾರ್ಡ್ ಸೆಲ್ಸ್ ಅಥವಾ ರಕ್ಷಣಾ ಕೋಶಗಳು. ಓಕೆ, ಇವು ಓಪನ್ ಆಗಿ ನಮಗೆ ಅಂದರೆ ಆ ಒಂದು ಪತ್ರರಂಧ್ರಕ್ಕೆ ಏನು ಮಾಡ್ತವೆ ಅಂದರೆ ದಾರಿಯನ್ನು ಮಾಡಿಕೊಳ್ತವೆ. ರಕ್ಷಣಾ ಕೋಶಗಳು ನೀರಿನ ಅಂಶವನ್ನು ಪಡೆದಾಗ ಉಬ್ಬುತ್ತವೆ. ಇದರಿಂದ ಪತ್ರಗಳು ಅಂದರೆ ಪತ್ರರಂಧ್ರ ತೆರೆಯುತ್ತೆ. ನೀರು ಕಡಿಮೆಯಾದಾಗ ಅವು ಕುಗ್ಗುತ್ತವೆ, ಪತ್ರರಂಧ್ರ ಮುಚ್ಚಲ್ಪಡುತ್ತದೆ. ಇದು ಅನಿಲ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆಯನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡುವಂಥದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸಂದರ್ಭದಲ್ಲಿ. ಇನ್ನು ನಾರ್ಮಲಿ ಡಾರ್ಕ್ ಇದ್ದಾಗ ಅಂದರೆ ಕತ್ತಲು ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಉಸಿರಾಟ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲ್ ಅವು ಮನುಷ್ಯರ ಥರನೇ ಆಮ್ಲಜನಕ ತೆಗೆದುಕೊಳ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ನಾವೇನಾದರೂ ಮರದ ಕೆಳಗಡೆ ಇದ್ದರೆ, ಎಸ್ಪೆಷಲಿ ಹುಣಸೆ ಮರ, ಆಲದ ಮರ, ಇಂಥ ದೊಡ್ಡ ದೊಡ್ಡ ಮರದ ಕೆಳಗಡೆ ಇದ್ದರೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂದು ನಮಗೆ ಕುತ್ತಿಗೆ ಹಿಚ್ಕಿದಂಥ ಅನುಭವ ಆಗುತ್ತೆ. ಅಂದರೆ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಉಸಿರು ಕಟ್ಟಿದಂಗೆ ಆಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇದ್ರ ಬಗ್ಗೆ ಭಾಳಷ್ಟು ಜನ ಪೂರ್ವಿಕರು ತಪ್ಪು ತಿಳ್ಕೊಂಡಿದ್ದೇವೋ ಅದು ಇದು ಅಂತ ಹೇಳ್ತಾಯಿದ್ರು. ಸೊ ಆ ಥರ ಏನಿಲ್ಲ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಪ್ರಮುಖವಾದ ಕಾರಣ. ಈ ಕಾರ್ಬನ್ ಡೈಆಕ್ಸೈಡ್ ಅಂತಾಗ ನೆನಪಾಗುತ್ತೆ, ಮೊನ್ನೆ ಹೈವೇನಲ್ಲಿ ಹಿರಿಯೂರ ಹತ್ರ ಗೊರ್ಲತ್ತುವಲ್ಲಿ ಏನೋ ಬಸ್ ಸುಟ್ಟೋಯ್ತು. ಆ ಬಸ್ ಸುಟ್ಟೋಗೋ ಸಂದರ್ಭದಲ್ಲಿ ಮನುಷ್ಯ ಜೀವಂತ ಸಜೀವ ದಹನ ಆಗೋಕ್ಕಿಂತ ಮುಂಚೆ ಅಲ್ಲಿರುವಂಥ ವಸ್ತುಗಳು ಸುಟ್ಟು ಆ ಕಾರ್ಬನ್ ಡೈಆಕ್ಸೈಡಿಂದನೇ ಅವರು ಆಕ್ಸಿಜನ್ ಕೊರತೆ ಆಗಿಯೇ ಸತ್ತಿರ್ತಾರೆ ಆಲ್ಮೋಸ್ಟು. ಆ ನಂತರ ಅವರು ದೇಹ ಸುಡುವಂಥದ್ದನ್ನು ನಾವು ಹೇಳ್ಬೋದು. ಬಹಳಷ್ಟು ಹೃದಯ ವಿದ್ರಾವಕ ಘಟನೆ, ಏನಂದರೆ ಅದು ಹೇಳಲಿಕ್ಕೆ ಆಗಲ್ಲ. ನಾನಂತೂ ಅದನ್ನು ನನ್ನ ಫ್ರೆಂಡ್ ಅಲ್ಲೇ ಇದ್ದರು,
ಅವರು ಅದು ಫೋಟೋ ಮತ್ತು ವಿಡಿಯೋ ಕಳಿಸಿದಾಗ ಅದನ್ನು ತಕ್ಷಣಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಯಾಕಂದರೆ ಮನುಷ್ಯ ಅಂತಕ್ಕಂಥವನು ಈ ಯಾವುದೋ ಒಂದು ಪ್ರಾಣಿ ಸುಟ್ಟು ಕರಕಲಾಗುತ್ತಲ್ಲ ಆ ರೀತಿಯಾಗಿ ಆಗೋದನ್ನು ನೋಡಲಿಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ತುಂಬ ಕಷ್ಟ ಅನ್ನಿಸ್ತು ನನಗೆ. ಸೊ ಆ ಥರ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರೊಟೆಕ್ಷನ್ ಸಿಗಲಿ ಅಂತ ಅಂದ್ಕೊಳ್ತಾ ಎಲ್ಲರೂ ಕೂಡ ಅಂದರೆ ನಾವು ಏನು ಮಾಡಲಿಕ್ಕಾಗಲ್ಲ, ಅಲ್ಲಿ ಯಾರೇನು ಮಾಡಲಿಕ್ಕಾಗಲ್ಲ, ಸಂದರ್ಭ ಬಂತು ಇರಲಿ. ಸೊ ಕಾರ್ಬನ್ ಡೈಆಕ್ಸೈಡ್ ಅಂದಾಗ ನಿಮಗೆ ಅದನ್ನು ನಾನು ಹೇಳಬೇಕಾಯಿತು. ನೆಕ್ಸ್ಟ್ ಬರ್ರಿ, ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಾನು ಆಗಲೇ ಹೇಳಿದಂಗೆ ಪ್ರೋಟೀನ್ ಜೀರ್ಣಕ್ರಿಯೆ ಬಗ್ಗೆ ನಾನು ಮಾತಾಡಿದೆ. ಈಗ ಬಂದು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಎಲ್ಲಿ ಮುಕ್ತಾಯವಾಗುತ್ತೆ? ಸೊ ಕಾರ್ಬೋಹೈಡ್ರೇಟು ಬಾಯಿಯಿಂದ ಪ್ರಾರಂಭವಾಗುತ್ತೆ ಮತ್ತು ಕೊಬ್ಬಿನ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗೋದು ಎಲ್ಲಿ ಅಂತ ನಾವು ನೋಡೋದಾದರೆ, ಟೋಟಲಿ ಕಂಪ್ಲೀಟ್ ಆಗುವಂಥದ್ದು ಸಣ್ಣ ಕರುಳಿನಲ್ಲಿ. ಓಕೆ, ಈ ಸಣ್ಣ ಕರುಳಿನ ಜೀರ್ಣಕ್ರಿಯೆಯ ಪ್ರಮುಖ ಕೇಂದ್ರವಾಗಿದ್ದು ಇಲ್ಲಿ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ, ಕೊಬ್ಬು ಮೆದು ಆಮ್ಲವಾಗಿ ಮತ್ತು ಪ್ರೋಟೀನ್ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ನೋಡಿ ಏನಾಗಿ ಪರಿವರ್ತನೆ ಆಗುತ್ತೆ? ಓಕೆ, ಮನುಷ್ಯ ಮಾನವನಾದಂಗೆ, ಮನುಷ್ಯನೇ ಬೇರೆ ಮಾನವನೇ ಬೇರೆ. ನೀವು ಮನುಷ್ಯನೇನೋ ಅಂತೀವಿ ನಾವು, ಆದರೆ ಮಾನವ ಅಂತೀವಿ. ಈ ಗ್ಲೂಕೋಸ್ ಮತ್ತು ಗ್ಲೈಕೋಜನ್ ಎರಡು ವ್ಯತ್ಯಾಸ. ಗ್ಲೂಕೋಸ್ ಇದ್ದಿದ್ದು ಕಾರ್ಬೋಹೈಡ್ರೇಟು ಗ್ಲೂಕೋಸು ಗ್ಲೈಕೋಜನ್ ಆಗುತ್ತೆ, ಕೊಬ್ಬು ಮೆದು ಆಮ್ಲವಾಗುತ್ತೆ, ಪ್ರೋಟೀನು ಅಮೈನೋ ಆಮ್ಲವಾಗುತ್ತೆ. ಇದರಿಂದ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಸಣ್ಣ ಕರುಳಿನಲ್ಲಿ ಆಗುತ್ತೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅದು ಭಾಳ ಡೀಟೇಲ್ ಆಗಿದೆ, ಆ ಚಾಪ್ಟರ್ ತುಂಬ ಚೆನ್ನಾಗಿದೆ. ನೀವು ಫ್ರೀ ಇದ್ದರೆ ಆ ಟೆಕ್ಸ್ಟ್ ಬುಕ್ಕು 10th ಸ್ಟ್ಯಾಂಡರ್ಡಲ್ಲಿದೆ, 8th ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಫ್ರೀ ಇದ್ದರೆ, ನಿಮ್ಗೆ ಓದಬೇಕು ಅನಿಸಿದ್ರೆ ಅದನ್ನು ದಯವಿಟ್ಟು ಓದ್ರಿ. ಭಾಳಷ್ಟು ನೀಟಾಗಿ ಅರ್ಥ ಆಗುತ್ತೆ. ನಾವು ಏನು ತಿನ್ನಬೇಕು, ಏನು ಬಿಡಬೇಕು. ಅದಕ್ಕೆ ಹೇಳ್ತಾರಲ್ಲ ಹಿಂದಿನ ಕಾಲದಲ್ಲಿ ಗಾದೆ ಮಾತು, ಅದು ಸತ್ಯ. 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ಹೊತ್ಕೊಂಡು ಹೋಗಿ ಅಂತ. ಸೊ ಇದು 100% ಕರೆಕ್ಟು. ಆಹಾರನೇ ಇವತ್ತು ನಮ್ಮ ಮೆಡಿಷನ್ನು. ಆದರೂ ನಾವೇನು ಮಾಡ್ತೀವಿ, ಹಸಿವಾದ ತಕ್ಷಣವೇ ಸಿಕ್ಕಿದ್ದೆಲ್ಲ ತಿಂತೀವಿ. ನಾವು ಹೇಳ್ತೀವಿ ಆದರೆ ಮರೆತು ಮತ್ತೆ ತಿಂತೀವಿ. ಇದು ಮನುಷ್ಯನ ಸಹಜ ಗುಣ, ಏನು ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ವಯಸ್ಸಿದ್ದಾಗ ತಿನ್ನಲಿಲ್ಲದೆ ಮುದುಕದ ತಿನ್ನಬೇಕಾ ಅಂತ. ಏನು ತಿನ್ಬೇಕಂತನಾದರೂ ಯಾರಾದರೂ ಹೇಳಿದರೆ ತರಕಾರಿ ತಿನ್ನಿರಿ ಅಂತಾರೆ. ತರಕಾರಿಗೆ ಎಷ್ಟು ಕೆಮಿಕಲ್ಸ್ ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇರಲಿ, ಬಟ್ ಇದ್ದಿದ್ರಲ್ಲಿ ನಾವು ಒಂದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಕಲ್ಲು ತಿಂದರೂ ಕರಗಿಸ್ಕೊಳ್ಳೋಂಗೆ ನಾವೇನು ಮಾಡಬೇಕು, ನಮ್ಮ ಬಾಡಿಯನ್ನು ಇಟ್ಕೋಬೇಕು. ವಾಕಿಂಗು, ಎಕ್ಸಸೈಸು, ಫ್ರೀ ಇದ್ದಾಗ ಒಂದಷ್ಟು ಒಳ್ಳೆಯ ಒಂದು ಮಾತುಗಳನ್ನ ಆಡಿಕೊಂಡು ಮೈಂಡನ್ನು ಸ್ಟ್ರೆಸ್ಸಿಂದ ಫ್ರೀ ಇಟ್ಕೊಳ್ಳಿ. ಏನು ತಿಂದರೂ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಬರೋಣ, BP ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ರಕ್ತದೊತ್ತಡ ಅಳೆಯುವಂತಹ ಸಾಧನ. ಭಾಳ ಜನ ಇದು ನಾನೀಗ ಎಕ್ಸಾಮ್ ಏನು ಕಾಲ ಆಗಿಲ್ಲ, ನೀವು ಮುಂದೆ ಯಾವತ್ತಾದರೂ ನೋಡ್ಬೋದು ವಿಡಿಯೋನ. ಈ ಮೊನ್ನೆ TET ಕಾಲಾದಾಗ 3 ವರ್ಷದಿಂದ ಮಾಡಿರೋ ವಿಡಿಯೋ ನೋಡಿಬಿಟ್ಟು ಸರ್ ತುಂಬ ಮಾತಾಡ್ತೀರಾ ಸರ್, ಪಠ್ಯ ಬಿಟ್ಟು ಹೊರಗಡೆ ಹೋಗ್ತೀರಾ ಸರ್ ಅಂತ ಕಮೆಂಟ್ ಮಾಡಿದ್ರಿ. ಹಂಗೇನಾರ ನಿಮ್ಗೆ ಅನಿಸಿದರೆ ಅದನ್ನು ಓಡಿಸ್ಬಿಡಿ, ಸ್ಕಿಪ್ ಮಾಡಿ. ಅಥವಾ ಯೂಟ್ಯೂಬಲ್ಲಿ ಓಡಿಸೋದಕ್ಕೊಂದು ಆಪ್ಷನ್ ಇದೆ. ಈ ಸ್ಪೀಡ್ ಇದೆಯಲ್ಲ, ಸ್ಪೀಡ್ ಲಿಮಿಟನ್ನು x × 2x ಅಂತ ಇರುತ್ತಲ್ಲ, 2 ಡಬಲ್ ಮಾಡ್ಕೊಂಬಿಡ್ರಿ. 1.5 ಇಟ್ಕೊಂಡ್ರೆ ಒಂದು ಸ್ವಲ್ಪ ಡೀಟೇಲಾಗಿ ಸ್ಪೀಡಾಗಿ ಹೋಗುತ್ತೆ. ಓಕೆ, ನಿಮಗೆ ಯಾರಿಗೆ ಆ ಥರ ಬೋರ್ ಅನಿಸುತ್ತೆ ಅವರು ಅದನ್ನು ಕಂಟಿನ್ಯೂ ಮಾಡಿಬಿಡಿ. ನೆಕ್ಸ್ಟು, ರಕ್ತದೊತ್ತಡವನ್ನು ಅಳೆಯಲು ಬಳಸುವಂಥ ಸಾಧನ. ಇದು ಕೂಡ GKನಲ್ಲಿ ಭಾಳಷ್ಟು ಯೂಸ್ಫುಲ್ ಆದಂಥ ಕ್ವಶನ್ನು. ಏನದು? ಟೆಥೋಸ್ಕೋಪ್, ಸ್ಪಿಗ್ಮೋಮಾನೋಮೀಟರ್, ಥರ್ಮೋಮೀಟರ್, ಬ್ಯಾರೋಮೀಟರ್. ಯಾವುದು ಸರಿಯಾದ ಉತ್ತರ? ರಕ್ತದ ಒತ್ತಡ BPಯನ್ನು ಅಳತೆ ಮಾಡಲಿಕ್ಕೆ ಈ ಸ್ಪಿಗ್ಮೋಮಾನೋಮೀಟರ್ ಅಂತ ಬಳಸ್ತೀವಿ. ಡಾಕ್ಟರ್ ಅದನ್ನು ಬಳಸಿ ನಿಮ್ಮ BP ಎಷ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟಿರ್ಬೇಕು ರೀ ನಾರ್ಮಲ್ BP ರೇಂಜು? 120/80. ಮೇಲ್ಗಡೆದು 120, ಕೆಳಗಡೆ ಇದ್ದಿದ್ದು ಕನಿಷ್ಠ 80, ಗರಿಷ್ಠ 120 ಇರಬೇಕು. ನಾವೆಲ್ಲ ಹೋಗಿ ಚೆಕ್ ಮಾಡಿದರೆ ನೀವು ಮಿನಿಮಮ್ 130, 140, 150 ತನಕ ಬರುತ್ತೆ. ಯಾಕೆ? ಒತ್ತಡ. ಸೊ ಬದುಕಿನಲ್ಲಿ ಒತ್ತಡ. ಇದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ಮೊದಲನೇ ಕಾರಣ ಯಾರು? ಯಾವುದೇ ವ್ಯಕ್ತಿಗೆ BP ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಬರೋದು ಹೋಗೋದು, ಅಥವಾ ಯಾವುದೇ ಸಕ್ಕರೆ ಕಾಯಿಲೆ ಇರ್ಬೋದು. ಈಗ ಆಹಾರಕ್ಕಿಂತ ಹೆಚ್ಚಿನದಾಗಿ ಮೊಬೈಲ್. ಯಾಕೆ ಏನು ಅಂತ ನೀವು ಅದನ್ನು ಡೈರೆಕ್ಟಾಗಿ ಅದಕ್ಕೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ನೀವು ಗೂಗಲ್ ಮಾಡಿ, ಅಥವಾ ಎಲ್ಲಾದರೂ ಕೇಳಿ ನೋಡಿ ಮೊಬೈಲ್ ಹೆಂಗೆ ಅಂತ, ಅದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಡೈರೆಕ್ಟಾಗಿ ಬರೋಣ. ಅಪಧಮನಿಗಳಲ್ಲಿನ ರಕ್ತದೊತ್ತಡವನ್ನು ಅಳಿಲಿಕ್ಕೆ ಸಾಮಾನ್ಯವಾಗಿ ಮನುಷ್ಯನ ರಕ್ತದೊತ್ತಡ ನಾವು ಸ್ಪಿಗ್ಮೋಮಾನೋಮೀಟರಿಂದ ಅಳತೆ ಮಾಡ್ತೀವಿ. ಅದು 120/80 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಸೊ ಮೂತ್ರಪಿಂಡದಲ್ಲಿ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದಪ್ಪ ಅಂದರೆ ಅದು ನೆಫ್ರಾನ್. ಇದನ್ನು ಸೋಸೋದಕ್ಕೆ ಬಳಸ್ತವೆ. ಅಲ್ಲಿ ಸಾವಿರಾರು ಲಕ್ಷಾಂತರ ನೆಫ್ರಾನ್ಗಳಿದ್ದು ಮೂತ್ರಪಿಂಡದಲ್ಲಿ ಈ ಬ್ಲಡ್ಡನ್ನು ಏನು ಮಾಡ್ತದೆ?
ಫಿಲ್ಟರ್ ಮಾಡ್ತದೆ. ಓಕೆ, ಸೊ ನೆಫ್ರಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಮೂತ್ರಪಿಂಡದಲ್ಲಿ ಲಕ್ಷಾಂತರ ನೆಫ್ರಾನ್ಗಳಿದ್ದು ಇವು ರಕ್ತವನ್ನು ಶೋಧಿಸಿ ಮೂತ್ರವನ್ನು ಉತ್ಪತ್ತಿ ಮಾಡುವಂಥ ಕೆಲಸ ಮಾಡ್ತವೆ. ಆ ಮೂತ್ರನಾಳದ ಮೂಲಕ ಮೂತ್ರಕೋಶಕ್ಕೆ ಬಂದು ಶೇಖರಣೆ ಆಗುತ್ತೆ. ಗಂಡು ಮಕ್ಕಳ ಮೂತ್ರಕೋಶದ ಸಾಮರ್ಥ್ಯ ಕಡಿಮೆ ಇರುತ್ತೆ, ಹೆಣ್ಣು ಮಕ್ಕಳ ಮೂತ್ರಕೋಶದ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಅಂದರೆ ಅವರು 500 ml ಸೇವ್ ಮಾಡಿಕೊಂಡ್ರೆ ಮನುಷ್ಯ ಅಥವಾ ಗಂಡು ಮಕ್ಕಳು ಏನು ಮಾಡ್ತಾರೆ, 250 ml ಅಥವಾ 200 ml ಅಷ್ಟೇ ಸೇವ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾದಂತಹ ದೇಹ ರಚನೆ ನಮಗೆ ಬಂದಿದೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಆಹಾರದ ಒಂದು ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿದೆ. ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಸೊ ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡೋಲ್ಲ. ಇದು ತಾಯಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಸಸ್ಯದಲ್ಲಿ ತಂದೆ ತಾಯಿಯನ್ನು ತಗೊಂಡ್ರೆ ತಂದೆ ಆಹಾರ ಮತ್ತು ನೀರು ತೊಗೊಂಬಂದರೆ ತಾಯಿ ಅಡುಗೆ ಮನೆಯಲ್ಲಿ ಎಲೆಯಿಂದ ಆಹಾರ ತಯಾರಾಗಿದ್ದನ್ನ ಸಾಗಿಸ್ತಾರೆ ಅಂತ. ಸೊ ಫ್ಲೋಯಮ್ ಇದಕ್ಕೆ ಸರಿಯಾದ ಉತ್ತರ. ಜೈಲಮ್ ಆಹಾರ ನೀರು ಸಾಗಾಣಿಕೆ ಮಾಡಿದರೆ ಫ್ಲೋಯಮ್ ಏನು ಮಾಡುತ್ತೆ ಅಂತ ಹೇಳಿದ್ದೆ, ಸಸ್ಯಕ್ಕೆ ಆಹಾರ ಮತ್ತು ನೀರು, ಆಹಾರ ಸಾಗಾಣಿಕೆಗೆ ಫ್ಲೋಯಮ್ ಅಂತ ಹೇಳಿದ್ದೆ. ಸೊ ಫ್ಲೋಯಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸುಕ್ರೋಸ್ ರೂಪದಲ್ಲಿ ಸಸ್ಯದ ಬೇರು ಮತ್ತು ಇತರೆ ಭಾಗಗಳಿಗೆ ಫ್ಲೋಯಮ್ ಅಂಗಾಂಶ ಸಾಗಾಣಿಕೆಯನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್, ಮಾನವನ ಹೃದಯದಲ್ಲಿ ಆಮ್ಲಜನಕಯುಕ್ತ ರಕ್ತವು ಮೊದಲು ಎಲ್ಲಿಗೆ ಪ್ರವೇಶಿಸುತ್ತದೆ? ಈ ಆಕ್ಸಿಜನ್ ಇರುವಂತಹ ಬ್ಲಡ್ಡು ಹೃದಯದಲ್ಲಿ ಯಾವ ಭಾಗಕ್ಕೆ ಮೊದಲು ಬರುತ್ತೆ? ಬಲಕರ್ಣ, ಬಲ ಹೃತ್ಕುಕ್ಷಿ, ಎಡಕರ್ಣ, ಎಡ ಹೃತ್ಕುಕ್ಷಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸಿಜನ್ ಇರುವಂತಹ ರಕ್ತ ಎಲ್ಲಿಂದ ಬರುತ್ತೆ? ಶ್ವಾಸಕೋಶಗಳಿಂದ ಬರುತ್ತೆ. ಈ ನಮ್ಮ ಶ್ವಾಸಕೋಶ ಏನು ಮಾಡುತ್ತೆ ಅಂತಂದರೆ ಆಕ್ಸಿಜನನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಗಾಳಿಯನ್ನು ತೆಗೆದುಕೊಂಡು ಆಕ್ಸಿಜನನ್ನು ಸಪರೇಟ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಇರುವಂತಹದ್ದನ್ನು ತಗೊಂಡು ಅದನ್ನು ಹೊರಗೆ ಹಾಕಿ ಆಕ್ಸಿಜನ್ ಇರುವಂಥದ್ದನ್ನು ತಗೊಂಡು ಹೃದಯಕ್ಕೆ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಂದರೆ ಎಡಕರ್ಣಕ್ಕೆ ಬರುತ್ತೆ. ಪುಪ್ಪಸ ಅಭಿಧಮನಿಗಳ ಮೂಲಕ ಶ್ವಾಸಕೋಶದಿಂದ ಬರುವಂಥ ಆಮ್ಲಜನಕಯುಕ್ತ ರಕ್ತವು ಎಡಕರ್ಣವನ್ನು ತಲುಪುತ್ತೆ. ಓಕೆ, ಸೊ ಅದು ಕೆಲಸ ಕಂಟಿನ್ಯೂ ಆಗ್ತಾ ಇರುತ್ತೆ. 4 ಚೇಂಬರ್ನ ಮೂಲಕನೇ ಆ ರಕ್ತ ಹಾದು ಹೋಗ್ತಾ ಇರುತ್ತೆ. ಅದು ಯಾವ ರೀತಿ ರಕ್ತ ಪರಿಚಲನೆ, ವಿಲಿಯಂ ಹಾರ್ವೆ ಹೆಂಗೆ ಕಂಡುಹಿಡಿದ್ರು ಏನು, ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ನೀವು ಮತ್ತೊಂದು ಸರಿ ಫ್ರೀ ಇದ್ದಾಗ ನೋಡಿ. ನಾನು ಅದಕ್ಕೆ ಇದಕ್ಕೆ GK ಅಂತ ಹೆಸರು ಕೊಟ್ಟಿದ್ದೀನಿ. ಫುಲ್ ಡೀಟೇಲ್ ಕ್ಲಾಸ್ ಇಲ್ಲ, ಎಲ್ಲರೂ ನೋಡ್ಬೋದು ಇದನ್ನು. ಡೀಟೇಲ್ ನಿಮಗೆ ಬುಕ್ಕಲ್ಲಿ ಇನ್ನಷ್ಟು ಸಿಗುತ್ತೆ. ನಾನು ಮುಂದಿನ ಪ್ರಶ್ನೆಯಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಸ್ಕೊಡ್ತೀನಿ. ಬಟ್ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಆರ್ಟಲ್ಲಿ ಎಂಟ್ರಿ ಆಗುತ್ತೆ ಅಂದರೆ ಎಡಕರ್ಣಕ್ಕೆ ಎಂಟ್ರಿ ಆಗುತ್ತೆ. ಇನ್ನು ಮೀನುಗಳ ಹೃದಯದಲ್ಲಿ ಎಷ್ಟು ಕೋಣೆಗಳಿರ್ತವೆ? ನಮ್ಮಲ್ಲಿ 4 ಕೋಣೆಗಳಿರ್ತವೆ ಅಂತ ಈಗ ಹೇಳಿದೆ ನಾನು. ಬರ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ, ನಮಗೆಲ್ಲ ಗೊತ್ತಿದೆ ಅದು. ಆದರೆ ಹೃದಯದಲ್ಲಿ ಎಷ್ಟಿರ್ತವೆ? ಅದ್ರಾಗ ಅರ್ಧ ಎಷ್ಟು? 2. ಆದರೂ ಮೀನಿಗೆ ಎಷ್ಟು ಬುದ್ಧಿ ಇದೆ, ತೀಕ್ಷ್ಣತೆ ಅಂತ ಕರೀತಾರಲ್ಲ ನೋಡಿ, 2 ಹೃದಯದ ಕೋಣೆಗಳಿದೆ ಅದಕ್ಕೆ. ಎಸ್, ಮೀನು ಒಂದು ಕರ್ಣ, ಒಂದು ಹೃತ್ಕುಕ್ಷಿ ಮಾತ್ರವನ್ನು ಹೊಂದಿರುತ್ತೆ. ಇವುಗಳಲ್ಲಿ ರಕ್ತವು ಕೇವಲ ಒಂದು ಬಾರಿ ಮಾತ್ರ ಹೃದಯದ ಮೂಲಕ ಹಾದು ಹೋಗುತ್ತೆ. ಸಿಂಗಲ್ ಸರ್ಕ್ಯುಲೇಷನ್ ಅಂತ ನಾವು ಕರಿತೀವಿ. ಓಕೆ, ಆದರೆ ಮಾನವನೊಂದು ಹಂಗಲ್ಲ, ಡಬಲ್ ಸರ್ಕ್ಯುಲೇಷನ್ನು. ಯಾಕಂದರೆ ಆಕ್ಸಿಜನ್ ಇರುವಂಥ ರಕ್ತ ಬಂದು ಆಕ್ಸಿಜನ್ ಇರುವಂಥ ರಕ್ತ ಎಲ್ಲ ದೇಹದ ಭಾಗಗಳಿಗೆ ಕಳಿಸಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ರಕ್ತ ಬಂದು ಅದು ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಹೊರಗಡೆ ಹೋಗುತ್ತೆ. ಸೊ ಈ ಕೆಲಸ ಆಗುತ್ತೆ, ಡಬಲ್ ಆಗುತ್ತೆ. ಬಟ್ ಮೀನಿನಲ್ಲಿ ಸಿಂಗಲ್ಲು. ಶ್ವಾಸಕೋಶಗಳಲ್ಲಿ ಅನಿಲ ವಿನಿಮಯವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಿ ನಡೆಯುತ್ತೆ? ಶ್ವಾಸನಾಳ, ಟ್ರೇಕಿಯಾಗಳಲ್ಲಿ, ಬ್ರಾಂಕ್ಯೂಲ್ಸ್, ವಾಯುಚೀಲಗಳಲ್ಲಿ, ಲಾರಿಂಕ್ಸ್ಗಳಲ್ಲಿ ಎಲ್ಲಾಗುತ್ತೆ? ಅಂದರೆ ಶ್ವಾಸಕೋಶಗಳ ಒಳಗೆ ಅನಿಲ ವಿನಿಮಯ ಎಲ್ಲಿ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ವಾಯುಚೀಲಗಳು, ಆಲ್ವಿಯೋಲೈ ಅಂತ ಕರಿತೀವಿ. ಈ ವಾಯುಚೀಲಗಳು ಅನಿಲ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸಿ ಅಲ್ಲಿ ರಕ್ತಕ್ಕೆ ಆಮ್ಲಜನಕ ಸೇರಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಓಕೆ, ವಾಯುಚೀಲಗಳು ಸರಿಯಾದ ಉತ್ತರ. ಇನ್ನು ದ್ಯುತಿಸಂಶ್ಲೇಷಣ ಕ್ರಿಯೆಯ ಉತ್ಪನ್ನ, ನಾನು ಇದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಉತ್ತರ ಏನು? ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್, ಸಾರಜನಕ ಅಂತೆಲ್ಲ ಕೊಟ್ಟಿದ್ದಾರೆ. ಆಕ್ಸಿಜನ್ ಸಸ್ಯಗಳ ಆಹಾರ ತಯಾರಿಕೆ ಮಾಡುವಾಗ ನೀರನ್ನು ವಿಭಜನೆ ಮಾಡಿ ಆಮ್ಲಜನಕ ಪರಿಸರಕ್ಕೆ ಬಿಡುಗಡೆ ಮಾಡುತ್ತೆ. ಆದರೆ ಉಸಿರಾಟ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಬಟ್ ಆಹಾರ ತಯಾರು ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಆಮ್ಲಜನಕವನ್ನು ಹೊರಗೆ ಹಾಕುತ್ತೆ. ಓಕೆ,
ಲಾಲಾರಸದಲ್ಲಿರುವಂಥ ಯಾವ ಕಿಣ್ವ ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸುತ್ತದೆ? ನೋಡಿ, ಲಾಲಾರಸ ಗ್ರಂಥಿ ಬಾಯಿಯಲ್ಲಿ ಬಿಡುಗಡೆಯಾಗುತ್ತೆ, ಅದು ಪಿಷ್ಟವನ್ನು ಸ್ಟಾರ್ಚನ್ನಾಗಿ ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡುತ್ತೆ ಹೇಳ್ತಾರೆ. ಸೊ ಅಲ್ಲೇ ಉತ್ತರ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ. ಏನಪ್ಪ ಅಂದರೆ ಸಲೈವರಿ ಅಮೈಲೇಸ್, ಲಾಲಾರಸದ ಅಮೈಲೇಸ್ ಅಂತ ಕರಿತೀವಿ. ಯಾಕೆ ಉಪ್ಪಿನಕಾಯಿ ತಿನ್ನಬೇಕು ಊಟ ಮಾಡುವಾಗ ಅಂದಾಗ ಸಾಕಷ್ಟು ಈ ಅಮೈಲೇಸ್ ನಮಗೆ ಬೇಕಾಗಿರೋದ್ರಿಂದ, ನಾವು ಜೀರ್ಣಕ್ರಿಯೆ ಬಾಯಲ್ಲೇ ಪ್ರಾರಂಭ ಆಗೋದ್ರಿಂದ ನಾವೇನು ಮಾಡಬೇಕು, ನಮಗೆ ಜೊಲ್ಲು ಅಂತಕ್ಕಂಥದ್ದು ಬಹಳಷ್ಟು ಯೂಸ್ಫುಲ್ ಆಗಿರುವಂಥ ವಸ್ತು. ಅದಿಲ್ಲ ಅಂದರೆ ಜೀರ್ಣಕ್ರಿಯೆ ಸಂಪೂರ್ಣ ಆಗೋದಿಲ್ಲ. ಸೊ ಅದಕ್ಕಾಗಿ ಅಜೀರ್ಣ, ಅಸಿಡಿಟಿ ಇತ್ಯಾದಿ ಸಮಸ್ಯೆಗಳು ಬರುತ್ತೆ. ಯಾವಾಗ ನಮ್ಮ ಒಂದು ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲೋ ಬೇರೆ ಬೇರೆ ಸಮಸ್ಯೆಗಳು ನಮಗೆ ಬರುತ್ತೆ. ಅದಕ್ಕಾಗಿ ಇಂದಿನ ಪೂರ್ವಿಕರು ನಮಗೆ ಹೇಳ್ತಾ ಇದ್ರು, ಸೊಪ್ಪು, ತರಕಾರಿ, ಹಣ್ಣುಗಳು, ಉಪ್ಪಿನಕಾಯಿ ಎಲ್ಲವನ್ನು ತಿನ್ನಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಆಹಾರ ಜೀರ್ಣಕ್ರಿಯೆಯು ಬಾಯಿಯಿಂದಲೇ ಪ್ರಾರಂಭವಾಗಿ ಅಮೈಲೇಸ್ ಪಿಷ್ಟದಂತಹ ಸಂಕೀರ್ಣವನ್ನು ಕಾರ್ಬೋಹೈಡ್ರೇಟ್ಗಳನ್ನು ಸರಳ ಸಕ್ಕರೆಯನ್ನಾಗಿ ವಿಭಾಗ ಮಾಡುತ್ತೆ. ನೆಕ್ಸ್ಟು, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯು ಪ್ರಮುಖ ಪ್ರಯೋಜನ ಏನು ಅಂತ. ಅಂದರೆ ಬಾಷ್ಪ ವಿಸರ್ಜನೆ ಅಂದರೆ ಏನು? ಸಸ್ಯಗಳಲ್ಲಿ ಹೆಚ್ಚುವರಿ ನೀರು ಆಚೆ ಹೋಗೋದು. ಓಕೆ, ಆಗಲೇ ಆ ಪತ್ರ ರಂಧ್ರ ಅಂತ ಏನು ನೋಡಿದ್ವಿ ಸ್ಟೊಮ್ಯಾಟ, ಅದರ ಮೂಲಕ ಅನಿಲ ವಿನಿಮಯ ಜೊತೆಗೆ ಈ ಒಂದು ನೀರಿನ ಹನಿಗಳು ಹೊರ ಹೋಗುತ್ತೆ. ಕಾರಣ ಏನೇನು ಪ್ರಯೋಜನ ಅದರಿಂದ ಅಂತ ನೋಡೋದಾದರೆ, ಸಸ್ಯ ದೇಹವನ್ನು ತಂಪಾಗಿಡುವುದು, ನೀರು ಮತ್ತು ಖನಿಜಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುವುದು ಅಂತ ಕೊಟ್ಟಿದ್ದಾರೆ. ಎಸ್, ಇವೆರಡೂ ಕೂಡ ಪ್ರಯೋಜನ ಈ ಒಂದು ಬಾಷ್ಪ ವಿಸರ್ಜನೆಯಿಂದ ಆಗುತ್ತೆ. ಅಂದರೆ ಆಪ್ಷನಲ್ಲಿ ನೋಡ್ಬೋದು, ಇನ್ನೊಂದು 2 ಅಂತ ಇದೆ, ಎ ಮತ್ತು ಬಿ ಅಂತ. ಸೊ 2 ಉತ್ತರಗಳಲ್ಲಿ ಕರೆಕ್ಟ್ ಅಂತ ನಾವು ಅನ್ಕೋಬೇಕು. ನೆಕ್ಸ್ಟ್, ಅಂದರೆ ಈ ಸಸ್ಯಗಳು ಭಾಳ ಹೀಟನ್ನು ಆಗಬಾರ್ದು, ಅವುಗಳ ಒಂದು ತಂಪಾಗಿರಬೇಕು ಅನ್ನೋ ಕಾರಣಕ್ಕೆ ಬಾಷ್ಪ ವಿಸರ್ಜನೆ ಆಗುತ್ತೆ. ನಮ್ಮ ಗಿಡಗಳು ಇರೋ ಕಡೆ ನಮಗೂ ಕೂಡ ವಾತಾವರಣ ಕೂಲ್ ಅಂತ ಅನಿಸುತ್ತೆ, ಕಾರಣನೇ ಬಾಷ್ಪ ವಿಸರ್ಜನೆ. ಓಕೆ, ಜೊತೆಗೆ ಬೇರಿನಿಂದ ಮರದ ತುದಿವರೆಗೆ ನೀರಿನ ಸಾಗಾಣಿಕೆ ಆಗಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಬಾಷ್ಪ ವಿಸರ್ಜನೆ ಆಗಲೇಬೇಕು. ಅದರಿಂದ ಭೂಮಿಯಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಬೇರು ತಗೊಳ್ಳುತ್ತೆ. ಆನಂತರ ಬೇರಿನ ಒಂದು ಕಾಂಡದ ಮೂಲಕ ಅಲ್ಲಿಂದ ಏನಾಗುತ್ತೆ, ಎಲ್ಲ ಸಸ್ಯದ ಭಾಗಗಳಿಗೆ ಹೋಗಲಿಕ್ಕೆ ಅಂದರೆ ಪುಲ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಇನ್ನಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ, ನಾವು ಒಂದಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋದಾದರೆ, ನಾನಾಗಲೇ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿಬಿಟ್ಟಿದ್ದೀನಿ. ಅದನ್ನೇ ಇನ್ನೊಮ್ಮೆ ರಿಪೀಟ್ ಮಾಡೋದಾದರೆ, ಡಬಲ್ ಸರ್ಕ್ಯುಲೇಷನ್, ಮೀನಿನಲ್ಲಿ ಸಿಂಗಲ್ ಸರ್ಕ್ಯುಲೇಷನ್ ಇದ್ದರೆ ಮನುಷ್ಯನಲ್ಲಿ ಡಬಲ್ ಸರ್ಕ್ಯುಲೇಷನ್ ಇದೆ ಅಂತ ನಾನು ಹೇಳಿದ್ದೆ. ಅಂದರೆ ಮನುಷ್ಯನ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ದ್ವಿಪರಿಚಲನಾ ವ್ಯವಸ್ಥೆ ಅಂತ ಕರೀತಾರೆ. ಸೊ ಯಾಕೆ ಅಂತ ಹೇಳಿದರೆ, ರಕ್ತವು ಒಂದು ಪೂರ್ಣ ಚಕ್ರದಲ್ಲಿ ಹೃದಯದ ಮೂಲಕ 2 ಬಾರಿ ಹಾದು ಹೋಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಆ ಕಾರಣದಿಂದಾಗಿ ನಾವು ಏನು ಮಾಡ್ತೀವಿ ಅಂದರೆ, ಮನುಷ್ಯನಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆ ದ್ವಿಪರಿಚಲನಾ ವ್ಯವಸ್ಥೆ ಅಂತ ನಾವು ಕರಿತೀವಿ. ಓಕೆ, ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕ ರಹಿತ ರಕ್ತಗಳು ಹೃದಯದ ಮೂಲಕ ಪ್ರತ್ಯೇಕವಾಗಿ 2 ಬಾರಿ ಹಾದುತ್ತವೆ. ಇದಕ್ಕೆ ದೇಹದ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಒದಗಿಸಲು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟು, ನಮ್ಮ ಶ್ವಾಸಕೋಶದ ಒಳಗೆ ವಾಯುಚೀಲಗಳು, ನಾನು ಆಗಲೇ ವಾಯುಚೀಲಗಳ ಬಗ್ಗೆ ಹೇಳಿದ್ದೆ. ದ್ರಾಕ್ಷಿ ಗೊಂಚಲಿನಂತೆ ಇರಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸೊ ನೀವು ದ್ರಾಕ್ಷಿ ಗೊಂಚಲನ್ನು ನೋಡಿದರೆ ಯಾವ ಆಕಾರದಲ್ಲಿ ಇರುತ್ತೋ ಆ ರೀತಿ ವಾಯುಚೀಲಗಳು ಇರ್ತವೆ. ಸೊ ಈ ರೀತಿ ವಾಯುಚೀಲಗಳು ನಾವಿಲ್ಲಿ ಚೀಲದ ರೂಪದಲ್ಲಿ ನೋಡ್ತೀವಿ. ಯಾಕೆ ಈ ರೀತಿ ಇರ್ತವೆ ಅಂತ. ಸೊ ಆಪ್ಷನ್ಸ್ ನೋಡಿ, ಶ್ವಾಸಕೋಶದ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ಅನಿಲಗಳ ವಿನಿಮಯಕ್ಕೆ ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸಲಿಕ್ಕೆ, ಶ್ವಾಸಕೋಶವನ್ನು ರಕ್ಷಣೆ ಮಾಡಲಿಕ್ಕೆ. ಸೊ ಪ್ರಮುಖವಾದ ಕಾರಣ ಬಂದು ಅನಿಲಗಳ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸಲಿಕ್ಕೆ ಆ ರೀತಿಯಾಗಿ ಅವು ಇರ್ತವೆ. ವಾಯುಚೀಲಗಳ ಈ ರಚನೆಯು ರಕ್ತ ಮತ್ತು ಗಾಳಿಯ ನಡುವಿನ ಆಮ್ಲಜನಕ ಹಾಗೂ ಕಾರ್ಬನ್ ಡೈಆಕ್ಸೈಡ್ ವಿನಿಮಯದ ವೇಗವನ್ನು ಹೆಚ್ಚಿಸಲಿಕ್ಕೆ, ನಡಿಲಿಕ್ಕೆ ದೊಡ್ಡ ವಿಸ್ತೀರ್ಣವನ್ನು ಒದಗಿಸಿ ಆ ರೀತಿ ಸಹಾಯವನ್ನು ಮಾಡುತ್ತೆ. ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಹಾಕಲಿಕ್ಕೆ ಮತ್ತು ಆಮ್ಲಜನಕವನ್ನು ಹೆಚ್ಚಿಗೆ ಬಳಕೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ಬೇಕು ಅಂತ ಆ ದ್ರಾಕ್ಷಿ ಗೊಂಚಲಿನಂತೆ ನಮಗೆ ಶ್ವಾಸಕೋಶದಲ್ಲಿ ಗಾಳಿಚೀಲಗಳು ಇರ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಬೇರುಗಳಿಂದ ಎತ್ತರಕ್ಕೆ, ಇದನ್ನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಮುಖ್ಯ ಬಲ ಯಾವುದು? ಸಸ್ಯಗಳಲ್ಲಿ ನೀರು ಬೇರುಗಳಿಂದ ಎತ್ತರದ ಎಲೆಗಳಿಗೆ ಚಲಿಸಲು ಕಾರಣವಾಗುವ ಮುಖ್ಯ ಬಲ ಯಾವುದು? ಸೊ
ಬಾಷ್ಪ ವಿಸರ್ಜನೆ, ಅದು ಕೂಡ ಹೆಲ್ಪ್ ಮಾಡುತ್ತೆ. ತಂಪು ಮಾಡಲಿಕ್ಕೂ, ಗಿಡಗಳು ತಂಪಾಗಿರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಲೂ ನಾನು ಹೇಳಿದ್ದೆ. ಓಕೆ, ನೆಕ್ಸ್ಟ್ ಮೆದುಜೀರಕ ಗ್ರಂಥಿಯಿಂದ ಪ್ಯಾಂಕ್ರಿಯಾಸಿಂದ ಸ್ರವಿಸುವಂಥ ಯಾವ ಕಿಣ್ವ ಕೊಬ್ಬಿನ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ? ಇದು ತುಂಬ ಇಂಪಾರ್ಟೆಂಟು. ಪ್ಯಾಂಕ್ರಿಯಾಸು ಅಂದರೆ ಮೆದುಜೀರಕ ಗ್ರಂಥಿ ಕೊಬ್ಬನ್ನು ಜೀರ್ಣ ಮಾಡಲಿಕ್ಕೆ, ಕೊಬ್ಬಿನ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥ ಒಂದು ಕಿಣ್ವವನ್ನು ಉತ್ಪತ್ತಿ ಮಾಡುತ್ತೆ. ಆ ಕಿಣ್ವದ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನು? ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ ಅದನ್ನು, ಬಟ್ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಲಿಪೇಸ್ ಅಂತಕ್ಕಂಥದ್ದು. ಸೊ ಪೆಪ್ಸಿನ್ ಬಗ್ಗೆ ನಾವು ಮಾತಾಡಿದ್ವಿ, ಅಲ್ಲಿ ಪ್ರೋಟೀನು, ಇಲ್ಲಿ ಲಿಪೇಸು ಕೊಬ್ಬು. ಓಕೆ, ನೆನ್ಪಿಟ್ಕೊಳ್ಳಿ, ಲಿಪೇಸ್ ಕೊಬ್ಬಿನ ಅಂಶ. ನೋಟ್ ಮಾಡ್ಕೊತಿದ್ರೆ ತಾನೆ ಯಾವ ಕಿಣ್ವ ಏನನ್ನು ಜೀರ್ಣ ಮಾಡುತ್ತೆ ಅಂತ. ನೀವು ಹಾಗೆ ಕೇಳ್ಕೊತ ಹೋದರೆ 2 ಕಿವಿ ಇದಾವಲ್ವ, ಒಂದು ಕಿವಿಗೆ ಹೋಗಿದ್ದು ಇನ್ನೊಂದು ಕಿವಿಯಲ್ಲಿ ವಾಪಸ್ ಹೋಗ್ಬಿಡುತ್ತೆ. ಅಂದರೆ ನೆನಪು ಉಳಿಯೋದಿಲ್ಲ ಅಂತಕ್ಕಂಥದ್ದು. ಸೊ ನೆನಪಿರಬೇಕಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಲಿಪೇಸ್ ಕಿಣ್ವವು ಎಮಲ್ಸೀಕರಣಗೊಂಡಂತಹ ಕೊಬ್ಬನ್ನು ಮೆದು ಆಮ್ಲವನ್ನಾಗಿ ವಿಭಜಿಸುತ್ತದೆ. ಮತ್ತು ಟ್ರಿಪ್ಸಿನ್ ಪ್ರೋಟೀನ್ ಮತ್ತು ಅಮೈಲೇಸ್ ಪಿಷ್ಟಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ನಿಮ್ಗೆ ಆಲ್ರೆಡಿ ನಾನು ಅದನ್ನು ಹೇಳಿದ್ದೆ. ಅಮೈಲೇಸ್ ಅಂತಕ್ಕಂಥದ್ದು ಪಿಷ್ಟ ಕಾರ್ಬೋಹೈಡ್ರೇಟನ್ನು ಜೀರ್ಣ ಮಾಡುತ್ತೆ. ಈ ಆವಾಗಲೇ ಹೇಳಿದಂಗೆ ಪೆಪ್ಸಿನ್ ಅಂತಕ್ಕಂಥದ್ದು ಈ ಪ್ರೋಟೀನನ್ನು ಜೀರ್ಣ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಈಗ ಲಿಪೇಸ್ ಅಂತಕ್ಕಂಥದ್ದು ಕೊಬ್ಬು ಅಥವಾ ಎಣ್ಣೆ ಅಂಶವನ್ನು ಜೀರ್ಣ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ರಕ್ತದಿಂದ ಸಾರಜನಕಯುಕ್ತ ತ್ಯಾಜ್ಯಗಳನ್ನು ಹೊರಹಾಕಲಿಕ್ಕೆ ಬಳಸುವ ಕೃತಕ ಪ್ರಕ್ರಿಯೆ ಯಾವುದು? ಈ ಡಯಾಲಿಸಿಸ್ ಅಂತ ಏನು ಕರಿತೀವಲ್ಲ, ನಾನು ಹೇಳ್ಬಿಟ್ಟೆ. ಎಸ್, ಡಯಾಲಿಸಿಸ್. ಈ ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಕಿಡ್ನಿಗಳು ಕೆಲಸ ಮಾಡೋದಿಲ್ಲ ಅಂಥವ್ರಿಗೆ ಡಯಾಲಿಸಿಸ್ ಮಾಡ್ತಾರೆ. ಅದು ಕೃತಕ ಮೂತ್ರಪಿಂಡ ಅಂತ ಕೂಡ ಅದನ್ನ ಕರೀತಾರೆ. ಅದರಿಂದ ಯೂರಿಯಾದಂಥ ವಿಷಕಾರಿ ಅಂಶಗಳನ್ನು ತೆಗೆದಾಕ್ತಾರೆ. ತುಂಬಾ ಕಾಸ್ಟ್ಲಿ. ಅದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ರೀಸನಬಲ್ ರೇಟ್ ಇರುತ್ತೆ. ಎಲ್ಲ ಕಡೆ ಅದೇ ಥರ ಫೆಸಿಲಿಟಿ ಇರೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಫ್ಲೋಯಮ್ ಅಂಗಾಂಶದ ಮೂಲಕ ಆಹಾರದ ಸಾಗಾಣಿಕೆಯ ಶಕ್ತಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ATP ಬೇಕಾಗುತ್ತದೆ. ಈ ಕ್ರಿಯೆಯನ್ನು ಏನಂತ ಕರೀತಾರೆ? ಸಸ್ಯಗಳಲ್ಲಿ ಫ್ಲೋಯಮ್ ಅಂಗಾಂಶದ ಮೂಲಕ ಆಹಾರದ ಸಾಗಾಣಿಕೆಗೆ ಶಕ್ತಿ ಬೇಕಾಗುತ್ತಲ್ವ, ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಶೋಧಿಸುವಿಕೆ, ಸ್ಥಳಾಂತರ, ಬಾಷ್ಪ ವಿಸರ್ಜನೆ, ವಿಕಿರಣ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಸ್ಥಳಾಂತರ. ಅಂದರೆ ಆಹಾರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಆಗುತ್ತೆ. ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಎಲೆಗಳಿಂದ ಆಹಾರವನ್ನು ಬೆಳೆಯುತ್ತಿರುವಂಥ ಭಾಗಗಳಿಗೆ, ಅಂದರೆ ಚಿಗುರು, ಮೊಗ್ಗು ಆ ಥರ ಏನು ಬೇರೆ ಬೇರೆ ಬ್ರಾಂಚಸ್ ಬರುತ್ತೆ, ಮತ್ತು ಶೇಖರಣಾ ಅಂಗಗಳಿಗೆ ಶಕ್ತಿಯನ್ನು ಬಳಸಿ ಸಾಗಿಸುವುದನ್ನು ಸ್ಥಳಾಂತರ ಅಂತ ಕರೀತಾರೆ. ಮನೆಯಲ್ಲಿ ಶಿಫ್ಟ್ ಮಾಡ್ತೀವಲ್ಲ ಆ ರೀತಿ. ಇನ್ನು ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವಂಥ HCl ಹೈಡ್ರೋಕ್ಲೋರಿಕ್ ಆಮ್ಲದ ಮುಖ್ಯ ಕೆಲಸ ಏನು ಅಂತ ನನಗೆ ಈ ಪ್ರಶ್ನೆ ಕೇಳಿದಾಗ ಒಂದು ನೆನಪಾಗುತ್ತೆ. ಏನಂದರೆ, ನನ್ನ ಸ್ಟೂಡೆಂಟ್ ಒಬ್ಬ ಕೇಳ್ತಿದ್ದೆ, ಸರ್ ಸೊಳ್ಳೆ ಕಚ್ಚಿದರೆ ಮಲೇರಿಯಾ, ಟೈಫಾಯ್ಡು, ಡೆಂಗ್ಯೂ ಏನೆಲ್ಲ ಸಮಸ್ಯೆ ಬರ್ತವೆ ಸರ್. ಒಂದು ಸರಿ ನಾನು ಆಕಳಿಸ್ತಾ ಇರಬೇಕಾದ್ರೆ ಸೊಳ್ಳೆ ಒಳಗಡೆ ಹೋಗ್ಬಿಡ್ತು ಸರ್, ಏನಾಗುತ್ತೋ ಏನೋ ಅಂತ ಹೆದರಿಕೆ ಆಯಿತು. ಏನೂ ಆಗಲ್ಲ. ಸೊ ಅಂದರೆ ಕಾರಣ ಏನು ಅಂದರೆ ಹೊಟ್ಟೆ ಒಳಗಡೆ ಆ್ಯಸಿಡ್ ಇರುತ್ತೆ. ಈ HClನ ಕೆಲಸ ಏನು ಅಂತ ನಾವು ನೋಡೋದಾದರೆ, ಆಹಾರ ಸಿಹಿಗೊಳಿಸುವುದು, ಆಹಾರದ ಜೊತೆ ಬಂದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಮತ್ತು ಪೆಪ್ಸಿನ್ ಕಿಣ್ವ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದು, ಪ್ರೋಟೀನ್ಗಳನ್ನು ನೇರವಾಗಿ ಸೇರಿಸುವುದು, ಪಿತ್ತ ರಸದ ಕೆಲಸವನ್ನು ನಿಲ್ಲಿಸುವುದು. ಸೊ ಆಪ್ಷನ್ ಬಿ ನೋಡಿ, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು. ಅಂದರೆ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಬೇರೆ ಬೇರೆ ಫಾರಿನ್ ಬಾಡೀಸ್ ಬಂದರೆ, ಈ ಸೊಳ್ಳೆ ಏನಾದ್ರು ಬಂತು ಅಂದರೆ ಅದನ್ನು ಸಾಯಿಸಿಬಿಡುತ್ತೆ. ದೇರ್ ಈಸ್ ನಥಿಂಗ್, ಏನೂ ಆಗಲ್ಲ. ಅಲ್ಲಿ ಬಂದಾಗ ನಮಗೆ ಯಾವ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಏನೂ ಬರಲ್ಲ. ಹಾಗಾಗಿ ಬಾಯಿ ಒಳಗಡೆ ಹೋಯ್ತು ಅಂತ ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡಿ. ಇನ್ನು ಗಂಟ್ಲಲ್ಲಿ ಇತ್ತು ಅಂದರೆ ಹೊರಗಡೆ ಬರೋಂಗಿದ್ರೆ ತೆಗೆದಾಕ್ಬಿಡಿ. ಹೋಯ್ತಂದರೆ ತಲೆ ಕೆಡಿಸ್ಕೋಬೇಡಿ. ಅವರು ಒಳಗಡೆ ಇರ್ತಾರೆ. ಯಾರಪ್ಪ ಅವರು? ಆ್ಯಸಿಡ್, HCl ಹೈಡ್ರೋಕ್ಲೋರಿಕ್ ಆಮ್ಲ. ನೆಕ್ಸ್ಟು, ಆಹಾರದ ಜೊತೆ ಬಂದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಮತ್ತು ಪೆಪ್ಸಿನ್ ಕಿಣ್ವಕ್ಕೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದು ಅಲ್ಲಿ ಇಂಪಾರ್ಟೆಂಟು. ಓಕೆ, ಪ್ರೋಟೀನನ್ನು ಜೀರ್ಣ ಮಾಡಬೇಕಲ್ವಾ, ಹಾಗಾಗಿ ಪೆಪ್ಸಿನನ್ನು ಅದು ಕೊಡುತ್ತೆ. ಸಹಾಯವನ್ನು ಮಾಡಲಿಕ್ಕೆ ಆಮ್ಲೀಯ ಮಾಧ್ಯಮ ಬೇಕು, ಅದನ್ನು ಅದು ಒದಗಿಸುತ್ತೆ. ಇನ್ನು ಹೃದಯದ ಯಾವ ಕೋಣೆಯ ಗೋಡೆಗಳು ಅತಿ ಹೆಚ್ಚು ದಪ್ಪವಾಗಿರುತ್ತವೆ? ಹೃದಯದಲ್ಲಿ 4 ಕೋಣೆ ಇರ್ತವೆ ಅಂತ ಗೊತ್ತು. ಅದರಲ್ಲಿ ಯಾವ ಕೋಣೆ ದಪ್ಪ ಇರುತ್ತೆ ಅಂತ? ಆಪ್ಷನ್ ಬಂದು ಎಡ ಹೃತ್ಕುಕ್ಷಿ. ಅಂದರೆ ಎಡ ಹೃತ್ಕುಕ್ಷಿಯಲ್ಲಿ ರಕ್ತವನ್ನು ಹೆಚ್ಚಿನ ಒತ್ತಡದೊಂದಿಗೆ ದೇಹದ ಎಲ್ಲ ದೂರದ ಭಾಗಗಳಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಸ್ನಾಯುವಿನ ಗೋಡೆ ದಪ್ಪ ಆಗಿರುತ್ತೆ. ಓಕೆ, ಸಸ್ಯಗಳು ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಇದಕ್ಕೆ ಏನು ಕಾರಣ? ನಾನು ಆಗಲೇ ಹೇಳಿದೆ, ಡಾರ್ಕಲ್ಲಿದ್ದಾಗ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ.
ಆಮ್ಲಜನಕವನ್ನು ತಗೊಳ್ತವೆ, ಉಸಿರಾಟ ಕ್ರಿಯೆ ಮಾಡ್ತವೆ ಅಂತ. ಇದಕ್ಕೆ ಕಾರಣ ಏನು ಅಂದರೆ ರಾತ್ರಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುವುದಿಲ್ಲ, ಕೇವಲ ಉಸಿರಾಟ ಮಾತ್ರ ನಡೆಯುತ್ತದೆ. ಅದೇ ಉತ್ತರ, ಮತ್ತೇನೂ ಇಲ್ಲ. ನೆಕ್ಸ್ಟ್, ನಮ್ಮ ದೇಹದಲ್ಲಿ ಆಮ್ಲಜನಕದ ಸಾಗಾಣಿಕೆಗೆ ಕಾರಣವಾಗುವಂತಹ ರಕ್ತದ ಅಂಶ ಯಾವುದು? ರೆಡ್ ಕಲರ್ ಇರೋಕ್ಕೂ ಅದೇ ಕಾರಣ ಆಗುತ್ತೆ, ಹೀಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳು. ಓಕೆ, ಇದು ಆಮ್ಲಜನಕವನ್ನು ತಗೊಂಡು ನಮ್ಮ ಶ್ವಾಸಕೋಶದಿಂದ ಎಲ್ಲ ದೇಹದ ಭಾಗಗಳಿಗೆ ಹೃದಯದ ಮೂಲಕ ಸಾಗಾಣಿಕೆಯನ್ನು ಮಾಡುತ್ತೆ. ಮೀನ್ಸ್ ಆಕ್ಸಿಜನ್ ಸಪ್ಲೈ ಮಾಡೋರು ಯಾರು? ಹೀಮೋಗ್ಲೋಬಿನ್. ಅದಕ್ಕೆ ಬ್ಲಡ್ ಕಡಿಮೆ ಐತ್ರಿ ಅಂತ ಹೇಳ್ತಾರೆ. ಬ್ಲಡ್ ಕಡಿಮೆ ಐತಂದರೆ ಆ ಬ್ಲಡ್ಡಲ್ಲಿ ಇವೆಲ್ಲ ಇರ್ತವೆ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ಗಳು, ಹೀಮೋಗ್ಲೋಬಿನ್ಗಳು, ಪ್ಲಾಸ್ಮಾ ಎಲ್ಲ ಇರ್ತವೆ. ಓಕೆ, RBC, WBC, ಪ್ಲೇಟ್ಲೆಟ್ಸ್ ಅಂತೆಲ್ಲ ಕರೀತಿರ್ತಾರೆ. ಆದರೆ ನಿಮಗೆ ಅದರಲ್ಲಿ ಇಂಪಾರ್ಟೆಂಟ್ ಹೀಮೋಗ್ಲೋಬಿನ್, ಅದರದ್ದೇ ಕೌಂಟ್ ಮಾಡೋದು. ಹೆಣ್ಮಕ್ಳಿಗೆ ಇಷ್ಟಿರಬೇಕು, ಗಂಡು ಮಕ್ಳಿಗೆ ಇಷ್ಟಿರಬೇಕು ಅಂತ ಹೇಳ್ತಿರ್ತಾರೆ. ಓಕೆನಾ? ಸೊ ಇದಿಷ್ಟು ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಮುಖ್ಯವಾದ ಪ್ರಶ್ನೆಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಆ್ಯಪಲ್ಲಿ ಇದರ PDF ನಿಮಗೆ ಸಿಗುತ್ತೆ. ಬೇಕಾದರೆ ನೀವು ಅಲ್ಲೋಗಿ ಕೇವಲ 69 ರೂಪಾಯಿ ಕೊಟ್ಟು ಪರ್ಚೇಸನ್ನು ಮಾಡ್ಬೋದು. ದಿನವೂ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ಕೆಲವೇ PDF ಅಲ್ಲಿ ನಿಮಗೆ ಸಿಗುತ್ತೆ. 8123441226 ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ, ನಿಮಗೆ ಆ್ಯಪ್ ಲಿಂಕ್ ಬರುತ್ತೆ. ಧನ್ಯವಾದ.